ಹಾಯ್, ನಮಸ್ತೆ, ಹೇಗಿದ್ದೀರಾ? ವೆಲ್ಕಮ್ ಟು ಜುಪಿಟರ್ ಲರ್ನಿಂಗ್ ಸೆಂಟರ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನಾನು ವಿಕಾಸ್ ಪಟ್ವರ್ಧನ್. ಸೊ ನಮ್ಮ ಲಾಸ್ಟ್ ಕ್ಲಾಸಲ್ಲಿ, ಲಾಸ್ಟ್ ವಿಡಿಯೋ ಅಲ್ಲಿ, ಲಾಸ್ಟ್ ಸೆಷನ್ ಅಲ್ಲಿ ವಿ ಹ್ಯಾವ್ ಸ್ಟಾರ್ಟೆಡ್ ಲೈಟ್ ರಿಫ್ಲೆಕ್ಷನ್ ರಿಫ್ರಾಕ್ಷನ್. ಹಾಗಿದ್ರೆ ಇವತ್ತು ಸೆಷನ್ 2 ಆನ್ ಚಾಪ್ಟರ್ ಲೈಟ್ reflection refraction and refraction. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಅಂದ್ರೆ ಲಾಸ್ಟ್ ವಿಡಿಯೋ ಅಲ್ಲಿ, ನೀವು ಬೇಕಿದ್ರೆ ಪ್ರೀವಿಯಸ್ ವಿಡಿಯೋ ನೋಡಿ, ಅದ ನಾವು ಬೇಸಿಕ್ಸ್ ಆಫ್ ಲೈಟ್ ಬಗ್ಗೆ ಎಲ್ಲ ಮಾತಾಡಿದೀವಿ. ಬೇಸಿಕ್ಸ್ ಆಫ್ ಲೈಟ್ ಬಗ್ಗೆ ಅಂದ್ರೆ ಲೈಟ್ ಪ್ರಾಪರ್ಟೀಸ್ ಬಗ್ಗೆ ಮಾತಾಡಿದ್ವಿ, ಲೈಟ್ ಬಿಹೇವಿಯರ್ ಬಗ್ಗೆ ಮಾತಾಡಿದ್ವಿ. ಪ್ರಾಪರ್ಟೀಸ್ ಬಿಹೇವಿಯರ್ ಮಾತಾಡಿದಾದ್ಮೇಲೆ ಬೀಮ್ ಅಂದ್ರೆ ಏನು ಮಾತಾಡಿದ್ವಿ, ಕನ್ವರ್ಜೆಂಟ್ ಬೀಮ್, ಡೈವರ್ಜೆಂಟ್ ಬೀಮ್ ಪೂರ್ತಿ ನೋಡಿ ಒಂದ್ಸಲ, ಡೀಟೇಲ್ ಆಗಿ ನೋಡಿದ್ರೆ ಯು ವಿಲ್ ಗೆಟ್ ಅ ಕ್ಲಾರಿಟಿ. ಅಂಡ್ ನಮ್ಮ ಲಾಸ್ಟ್ ಡಿಸ್ಕಷನ್ ನಾವು ಮಿರರ್ಸ್ ಅನ್ನೋ ಟಾಪಿಕ್ಗೆ ತಂದು ನಿಲ್ಸಿದ್ವಿ. ಮಿರರ್ಸ್ ಆರ್ ಮಿರರ್, ಕನ್ನಡಿ. ಮಿರರ್ ಅಂದ್ರೆ ಡೆಫಿನೇಷನ್ ಬರ್ದಿದ್ವಿ, ಎನಿ ಸ್ಮೂತ್ ಪಾಲಿಶ್ಡ್ ಸರ್ಫೇಸ್ ದಟ್ ಕ್ಯಾನ್ ರಿಫ್ಲೆಕ್ಟ್ ಮೆಜಾರಿಟಿ ಆಫ್ ಲೈಟ್ ರೇಸ್ ಫಾಲಿಂಗ್ ಆನ್ ಇಟ್. ಇನ್ನೊಮ್ಮೆ ಬರೆಯುವ ಡೆಫಿನೇಷನ್ ಲಾಸ್ಟ್ ಕ್ಲಾಸ್ ಅಲ್ಲೂ ಬರೆದಿದ್ವಿ, ಎನಿ ಸ್ಮೂತ್ ಪಾಲಿಶ್ಡ್ ಸರ್ಫೇಸ್ ದಟ್ ಕ್ಯಾನ್ reflect majority light rays falling on it. Majority light rays incident ಅಂದ್ರೂ ಒಂದೇ, ಫಾಲಿಂಗ್ ಅಂದ್ರೂ ಒಂದೇ. ಇನ್ಸಿಡೆಂಟ್ ಆನ್ ಇಟ್, ಇದೇನಂತ ಇದು ಮಿರರ್. ಅಂದ್ರೆ 100% ರಿಫ್ಲೆಕ್ಷನ್ ಆಗಲ್ಲ, ಡೆಫಿನೇಷನ್ ಅಲ್ಲೇ ಇದೆ. ಈಗ ಈ ಮಿರರ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಾದ್ರೂ ಹೇಗೆ ಸಿಗುತ್ತೆ ಮಿರರ್ ನಮ್ಗೆ? ವಿಷಯ ಇಷ್ಟ ಇಟ್ಕೊಂಡ್ರ ಸಿಂಪಲ್. ಸಿ, ಐ ಹ್ಯಾವ್ ಅ ಟ್ರಾನ್ಸ್ಪರೆಂಟ್ ಗ್ಲಾಸ್ ಪ್ಲೇಟ್, ಒಂದು ಗ್ಲಾಸ್ ಶೀಟ್ ಇದೆ ಅಂತ ಅನ್ಕೊಳ್ಳಿ, ಟ್ರಾನ್ಸ್ಪರೆಂಟ್ ಪ್ಲೇನ್ ಇದೆ. ಇದಕ್ಕೊಂದು ಹೆಸರು ಕೊಡುವ, ABCD. ಏನಂತ ಇದು? ಇದಂತೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಶೀಟ್. ಟ್ರಾನ್ಸ್ಪರೆಂಟ್ ಅಂದ್ರೆ ಯು ಕ್ಯಾನ್ ಸಿ ಥ್ರೂ, ಕಾಣುತ್ತೆ. ಲಾಸ್ಟ್ ಕ್ಲಾಸ್ ಅಲ್ಲಿ ಮಾತಾಡಿದ್ವಿ, ನೆನಪಿದೆಯಾ? ಟ್ರಾನ್ಸ್ಪರೆಂಟ್, ಟ್ರಾನ್ಸ್ಲೂಸೆಂಟ್, ಒಪೇಕ್ ಅಂತ ಮಾತಾಡಿದ್ವಿ, ಹೌದಾ? ಎಸ್. ಅಂಡ್ ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಶೀಟ್ ಅಂತೆ. ಸೊ ನನ್ನ ಹತ್ರ ಸದ್ಯಕ್ಕೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಶೀಟ್ ಇಲ್ಲ, ಅಂದ್ರೆ ನಾನು ಎಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಲ್ಲ ಅಲ್ಲಿ ಟ್ರಾನ್ಸ್ಪರೆಂಟ್ ಗ್ಲಾಸ್ ಶೀಟ್ ಇಲ್ಲ. ಅದ್ರ ಬದಲು ನನ್ನ ಹತ್ರ ಯಾವುದೋ ಒಂದು ಕಾರ್ಡ್ಬೋರ್ಡ್ ಒಂದು ಶೀಟ್ ಇದೆ. ಇದು ಟ್ರಾನ್ಸ್ಪರೆಂಟ್ ಅಲ್ಲ, ನನಗೂ ಗೊತ್ತು. ಇಟ್ಸ್ ಅಸ್ಯೂಮ್ ಇಟ್ ಟು ಬಿ ಟ್ರಾನ್ಸ್ಪರೆಂಟ್. ಸುಮ್ಮನೆ ಅಸಂಪ್ಷನ್ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ? ನೋಡಿ, ಇವಾಗ ಇದು ಅಸಂಪ್ಷನ್, ಇದು ನೋಡಕ್ಕಾಗತ್ತಾ ಮಿರರ್? ನೋಡಿ, ಟ್ರಾನ್ಸ್ಪರೆಂಟ್ ಗ್ಲಾಸ್ ಶೀಟ್ ಹಿಡಿದೆ, ಓದಕ್ಕಾಗತ್ತಾ? ಎಸ್ ಸರ್, ಮಿರರ್ಸ್ ಓದಕ್ಕಾಗ್ತಾ ಇದೆ. ಇದನ್ನ ಓದಿ ನೋಡಿ, ಟ್ರಾನ್ಸ್ಪರೆಂಟ್ ಗ್ಲಾಸ್ ಶೀಟ್ ಹಿಡಿದೆ ಸರ್, ಲೈಟ್ ಸರ್, ಹೌ ಎಲ್ಲ ಕಾಣಿಸ್ತಾ ಇದೆ, ನಾನು ಕಾಣಿಸ್ತಾ ಇದ್ದೀನಾ? ಎಸ್ ಸರ್, ಸೂಪರ್, ನೀವು ವಿಸಿಬಲ್ ಸರ್. ಇಮ್ಯಾಜಿನೇಷನ್ ಅಷ್ಟೇ. ಓಕೆ, ನನಗೆ ಗೊತ್ತಿತ್ತು ಟ್ರಾನ್ಸ್ಪರೆಂಟ್ ಅಲ್ಲ ಅಂತ. ಓಕೆ, ಈ ತರದೊಂದು ಗ್ಲಾಸ್ ಶೀಟ್ ಇದೆ ಕೊಂಡ್ರು, ಟ್ರಾನ್ಸ್ಪರೆಂಟ್. ಹೇಗೆ ತಿರುಗಿಸಿದ್ರು ಟ್ರಾನ್ಸ್ಪರೆಂಟ್, ಆಬ್ವಿಯಸ್ಲಿ. ಸೊ ಈ ಗ್ಲಾಸ್ ಶೀಟ್ ನ ಹಿಂಗಿಟ್ಟಿದ್ದೀನಿ, ಎಕ್ಸ್ಕ್ಯೂಸ್ ಮೀ, ಹಿಂಗಿಟ್ಟಿದ್ದೀನಿ ಗ್ಲಾಸ್ ಶೀಟ್ ನ ABCD ಹೀಗಿಟ್ಟಿದ್ದೀನಿ. ನಾನೇನ್ ಮಾಡ್ತೀನಿ, ಇದನ್ನ ಹೀಗಿಡೋ ಬದಲು ಹೀಗಿಡ್ತೀನಿ, ಪರ್ಪೆಂಡಿಕ್ಯುಲರ್ ಟು ದ ಬೋರ್ಡ್ ಪರ್ಪೆಂಡಿಕ್ಯುಲರ್ ಆಗಿದೆ. ಅಂದ್ರೆ ಹೀಗಿಟ್ಟೆ ಅಂತ ಅನ್ಕೊಳ್ಳಿ. ಇದೇ ಗ್ಲಾಸ್ ಶೀಟ್ ಇದು. ಈ ಗ್ಲಾಸ್ ಶೀಟ್ ನಮ್ಗೆ ಈ ತರ ಕಾಣುತ್ತೆ, ಹೌದಾ? ಇದು A, ಇದು B, ಇದು C, ಇದು D, ಈ ತರ ಕಾಣುತ್ತೆ. ಆರ್ ನಾನು ಎಕ್ಸಾಕ್ಟ್ ಆಗಿ ಮುಂದೆಯಿಂದ ನೋಡಿದ್ರೆ ನನ್ಗೊಂದು ಬರೀ ಲೈನ್ ರೀತಿ ಕಾಣುತ್ತೆ. AD ಮಾತ್ರ ಕಾಣ್ತಿದೆ ಅಂತ ಅನ್ಕೊಳ್ಳಿ, ಹಿಂಗಿಟ್ಟಿದ್ದೀನಿ ನೋಡಿ, ಸ್ಟ್ರೈಟ್ ಮುಂದೆ. ಈಗ ಲೈಟ್ ಕ್ಯಾನ್ ಪಾಸ್ ಥ್ರೂ, ಟ್ರಾನ್ಸ್ಪರೆಂಟ್. ಈಗ ನಾನು ಏನ್ ಮಾಡ್ತೀನಿ, ಒಂದು ಸರ್ಫೇಸಿಗೆ ಒಂದು ಕೆಲಸ ಮಾಡುವ,
ನಾನು ಇದನ್ನ ಸರ್ಫೇಸ್ 1 ಅಂತ ಬರ್ಕೋತೀನಿ ನೋಡಿ, ಇದು ಸರ್ಫೇಸ್ 1 ಅಂತೆ. ಝಿಗ್ ಇದನ್ನ ಸರ್ಫೇಸ್ 2 ಅಂತ ಬರ್ಕೋತೀನಿ ನೋಡಿ, ಸರ್ಫೇಸ್ 2 ಸರ್ಫೇಸ್ 1 ಈ ತರ ಬರ್ಕೊಂಡಿದ್ದೀನಿ. ಈಗ ನಾನು ಈ ಸರ್ಫೇಸ್ 2 ಇದೆಯಲ್ಲ, ಈ ಸರ್ಫೇಸ್ 2ಗೆ ನಾನೊಂದು ಕೋಟಿಂಗ್ ಅಪ್ಲೈ ಮಾಡ್ತೀನಿ, ಸಮ್ ಕೆಮಿಕಲ್ ಕಾಂಪೋಸಿಷನ್, ಯಾವ್ದಾದ್ರು ಬೇರೆ ಬೇರೆ ಕೆಮಿಕಲ್ ಲೇಯರ್ ಒಂದು ಅಪ್ಲೈ ಮಾಡೋದು, ಇನ್ನೊಂದು ಲೇಯರ್ ಒಂದು ಅಪ್ಲೈ ಮಾಡೋದು, ಅದು ಯಾವುದು ಅಂತ ಲೆಟ್ಸ್ ನಾಟ್ ಸ್ಕ್ರಾಚ್ ಅವರ್ ಹೆಡ್, ನಮ್ಗೆ ಫಿಸಿಕ್ಸ್ ಅವ್ರಿಗೆ ಬೇಡ ಅದು. ಸೊ ಒಂದು ಕೆಮಿಕಲ್ ಅಪ್ಲೈ ಮಾಡಿದ್ದೀನಿ. ಈ ಕೆಮಿಕಲ್ ಅಪ್ಲೈ ಮಾಡಿದ್ದೀನಿ ಯಾವ್ದು ಸರ್ಫೇಸ್ಗೆ? ಸೆಕೆಂಡ್ ಸರ್ಫೇಸ್ಗೆ. ಈ ಕೆಮಿಕಲ್ ಅಪ್ಲೈ ಮಾಡಿರೋದನ್ನ ನಾವು ಸಿಂಬಾಲಿಕಲಿ ಅಂದ್ರೆ ಪಿಕ್ಟೋರಿಯಲ್ ಈ ತರ ರೆಪ್ರೆಸೆಂಟ್ ಮಾಡ್ತೀವಿ. ಹಾಗಿದ್ರೆ ಇದು ಸರ್ಫೇಸ್ 2, ಇದು ಇಲ್ಲಿ ಏನ್ ಅಪ್ಲೈ ಮಾಡಿದಿರಂತೆ? ಕೆಮಿಕಲ್ ಕೋಟಿಂಗ್ ಇದೆಯಂತೆ, ಕೆಮಿಕಲ್ ಕೋಟಿಂಗ್, ಕೆಮಿಕಲ್ ಕೋಟಿಂಗ್ ಇದೆಯಂತೆ ಎಲ್ಲಿ? ಸೆಕೆಂಡ್ ಸರ್ಫೇಸ್ಗೆ. ಈ ಕೆಮಿಕಲ್ ಕೋಟಿಂಗ್ ಏನು ಗೊತ್ತಾ, ನೀವು ಇದು ನೋಡಿದಿರಲ್ಲ ನಿಮ್ಮ ಮನೇಲಿರೋ ಪೋರ್ಟೇಬಲ್ ಕನ್ನಡಿಗಳು, ಈ ಸಣ್ಣ ಕನ್ನಡಿ ಎಲ್ಲ ಇರುತ್ತೆ, ಅದಕ್ಕೊಂದು ಪ್ಲಾಸ್ಟಿಕ್ ಫ್ರೇಮ್ ಇರುತ್ತೆ. ಆ ಪ್ಲಾಸ್ಟಿಕ್ ಫ್ರೇಮ್ ತೆಗಿರಿ, ಪ್ಲಾಸ್ಟಿಕ್ ಫ್ರೇಮ್ ಮರದ್ದು ವುಡನ್ ಫ್ರೇಮ್ ಇರುತ್ತೆ. ಆ ಫ್ರೇಮ್ ತೆಗೆದ್ರೆ ಹಿಂದೆ ನಿಮ್ಗೆ ಈ ಬ್ರೌನ್ ಕಲರ್ ಬ್ಲೂ ಕಲರ್ ಒಂದು ಪೇಂಟ್ ಅಪ್ಲೈ ಮಾಡಿರೋ ತರ ಕಾಣುತ್ತೆ. ದಟ್ ಇಸ್ ಬೇಸಿಕಲಿ ಒಂದು ಕೆಮಿಕಲ್ ಕೋಟಿಂಗ್. ಈ ಕೆಮಿಕಲ್ ಕೋಟಿಂಗ್ ನ ನಾವು ಟೆಕ್ನಿಕಲಿ ಕೋಟೆಡ್ ಸರ್ಫೇಸ್ ಅಂತ ಹೇಳಬಹುದು. ಕೋಟೆಡ್ ಸರ್ಫೇಸ್, ನಾವ್ ಇದನ್ನ ಟೆಕ್ನಿಕಲಿ ಸಿಲ್ವರ್ಡ್ ಸರ್ಫೇಸ್ ಅಂತ ಹೇಳ್ತೀವಿ. ಏನ್ ಹೇಳ್ತೀವಿ ಅಂತ? ಇದು ಸಿಲ್ವರ್ಡ್ ಸರ್ಫೇಸ್. ಯಾವ್ದಿದು? ಕೆಮಿಕಲ್ ಕೋಟಿಂಗ್ ಅಪ್ಲೈ ಮಾಡಿದ್ದು. ಈಗ ಇಲ್ಲಿ ಕೆಮಿಕಲ್ ಕೋಟಿಂಗ್ ಅಪ್ಲೈ ಮಾಡಿದಾಗ ಇದೇನಾಯ್ತು? ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಯ್ತು. ಈ ಸರ್ಫೇಸ್ ಏನಾಯ್ತಂತೆ ಇವಾಗ? ದಿಸ್ ಸರ್ಫೇಸ್ ಬಿಕಮ್ಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ಬಾಪ್ರೇ, ಸೂಪರ್. ಹಾಗಾದ್ರೆ ಈ ಸರ್ಫೇಸ್ ಏನಾಯ್ತಂತೆ? ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಯ್ತು. ಇದು ಸಿಲ್ವರ್ಡ್ ಸರ್ಫೇಸ್. ಈಗ ನಾವು ಯಾವ ಸರ್ಫೇಸ್ ಕೋಟಿಂಗ್ ಮಾಡಿದ್ದು? ಸೆಕೆಂಡ್ ಸರ್ಫೇಸ್ಗೆ ಕೋಟಿಂಗ್ ಮಾಡಿದೀವಿ. ಸೆಕೆಂಡ್ ಸರ್ಫೇಸ್ ಕೋಟಿಂಗ್ ಮಾಡಿದ್ವಿ. ಫಸ್ಟ್ ಸರ್ಫೇಸ್ ಏನಾಯ್ತು? ಫಸ್ಟ್ ಸರ್ಫೇಸ್ ಆಯ್ತು ರಿಫ್ಲೆಕ್ಟಿಂಗ್ ಸರ್ಫೇಸ್. ನೋಡಿ, ಫಸ್ಟ್ ಸರ್ಫೇಸ್ ರಿಫ್ಲೆಕ್ಟಿಂಗ್ ಆಯ್ತು. ಸೆಕೆಂಡ್ ಸರ್ಫೇಸ್ ಏನ್ ಅಪ್ಲೈ ಮಾಡಿದೀವಿ? ಕೋಟಿಂಗ್. ಈಗ ನಾನು ಇದು ಹೇಳಿದ್ರೆ ಐ ಕ್ಯಾನ್ ಸಿ ಮೈ ಓನ್ ರಿಫ್ಲೆಕ್ಷನ್. ನೋಡಿ, ಇಮ್ಯಾಜಿನ್ ಮಾಡಿ, ನಿಮ್ ರಿಫ್ಲೆಕ್ಷನ್ ಕಾಣಿಸ್ತಿದ್ಯಾ? ಹಾ, ಎಸ್ ಸರ್, ಬ್ಯೂಟಿಫುಲ್ ಸರ್. ಸರ್, ನೀವು ರೆಕಾರ್ಡ್ ಮಾಡ್ತಿರೋ ಜಾಗ ಪೂರ್ತಿ ಕಾಣಿಸ್ತಾ ಇದೆ ಸರ್, ನಮ್ಗೆ ರಿಫ್ಲೆಕ್ಟ್ ಆಗ್ತಿದೆ. ಅದಕ್ಕೆ ನಾನು ಕನ್ನಡಿ ತರಲಿಲ್ಲ. ನಿಮ್ಗೆ ಕಾಣಿಸ್ಬಾರ್ದು ನಾನೇನ್ ರೆಕಾರ್ಡಿಂಗ್ ಮಾಡ್ತಾ ಇದೀನಿ ಅಂತ, ಅದಕ್ಕೋಸ್ಕರನೇ ಕನ್ನಡಿ ತರಲಿಲ್ಲ ನಾನು. ಅದಕ್ಕೆ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಿರೋದು ಇದರಿಂದ. ಓಕೆ, ಜೋಕ್ಸ್ ಅಪಾರ್ಟ್. ಸೊ ಹಾಗಿದ್ರೆ ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಯ್ತು. ಐ ಕ್ಯಾನ್ ಸಿ ಮೈ ಓನ್ ರಿಫ್ಲೆಕ್ಷನ್. ಅಗೇನ್ ಸುಮ್ಮನೆ ರಿವ್ಯಾಂಪ್ ಮಾಡುವ ನಮ್ಮ ಡೇಮಿನ್. ರಿವ್ಯಾಂಪ್ ಅಂದ್ರೆ ರೀಕ್ಯಾಪ್, ಹಿಂದೆ ಹೋಗುವ. ರಿವ್ಯಾಂಪ್ ಅಲ್ಲ, ಸಾರಿ, ಹಿಂದೆ ಹೋಗುವ, ರೀಕ್ಯಾಪ್. ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಶೀಟ್ ಇತ್ತು. ಟ್ರಾನ್ಸ್ಪರೆಂಟ್ ಗ್ಲಾಸ್ ಶೀಟ್ 2 ಸರ್ಫೇಸ್ ಇರುತ್ತೆ. ಒಂದು ಸರ್ಫೇಸ್ ನಾನು ಕೋಟಿಂಗ್ ಅಪ್ಲೈ ಮಾಡಿದೀನಿ. ಈ ಕೋಟಿಂಗ್ ಅಪ್ಲೈ ಮಾಡೋದನ್ನ ಸಿಲ್ವರ್ ಸರ್ಫೇಸ್ ಅಂತೀನಿ. ಇನ್ನೊಂದು ಸರ್ಫೇಸ್ ರಿಫ್ಲೆಕ್ಟಿಂಗ್ ಆಯ್ತು. ಹಾಗೆ ಫ್ರಮ್ ನೌ ಆನ್, ಈಗ್ಲಿಂದ ನೀವು ಈ ಚಾಪ್ಟರ್ ಅಲ್ಲಿ ಆರ್ ಸೇ ಫಿಸಿಕ್ಸ್ ಅಲ್ಲಿ ಈ ತರದ್ದೊಂದು ಡಯಾಗ್ರಾಮ್ ನೋಡಿದ್ರಿ ಅಂದ್ರೆ ಇದೇನಂತೆ? ಇದು ದಿಸ್ ಇಸ್ ಮಿರರ್. ಇದೊಂದು ಕನ್ನಡಿ, ಇದೊಂದು ಮಿರರ್ ಆಯ್ತು. ವಿಷಯ ತಲೆ ಹೋಯ್ತಾ? ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್, ಇದು ಸಿಲ್ವರ್ಡ್ ಸರ್ಫೇಸ್. ಅರ್ಥ ಆಯ್ತು ಅಂತ ಅನ್ಸುತ್ತೆ. ಸೊ ವಿಡಿಯೋನ ಪಾಸ್ ಮಾಡಬಹುದು. ವಿಡಿಯೋನ ಪಾಸ್ ಮಾಡಿ ಯು ಕ್ಯಾನ್ ಮೇಕ್ ಅ ನೋಟ್ ಆಫ್ ಇಟ್. ಬರ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡಿ ಕಾಂಟೆಂಟ್ ನ ಬರ್ಕೊಳ್ಳಿ. ಸೊ ವಿಡಿಯೋ ಪಾಸ್ ಮಾಡಿ ಕಾಂಟೆಂಟ್ ನ ಬರ್ದಿದ್ದೀರಾ ಅಂತ ಅನ್ಸುತ್ತೆ ನಿಮ್ಮ ರೆಫರೆನ್ಸ್ಗೆ. ಸೊ ಅಲ್ಲಿ ಇರೇಸ್ ದಿಸ್ ಕಾಂಟೆಂಟ್. ವೇರ್ ಈಸ್ ಮೈ ಇರೇಸರ್? ದಿಸ್ ಇಸ್ ಮೈ ಇರೇಸರ್. ದಿಸ್ ಕ್ಲಾತ್ ಈಸ್ ಮೈ ಇರೇಸರ್. ಹೆಂಗೆ? ನನ್ನ ಹತ್ರ ಯಾವ ಥರದ ಇರೇಸರ್ ಇದೆ? ಓಕೆ, ಸೊ ಮಿರರ್ದು ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ನೋಡಿದ್ವಿ. ಈಗ ಒಂದು ಮಿರರ್ ಹೇಗೆ ಕಾಣುತ್ತೆ, ಮಿರರ್ ನ ರೆಪ್ರೆಸೆಂಟ್ ಮಾಡೋದು ಹೇಗೆ, ಇದೆಲ್ಲ ಗೊತ್ತಾಯ್ತು ನಮಗೆ ಅಲ್ವಾ? ಈ ಮಿರರ್ ಅಲ್ಲಿ ಬೇರೆ ಬೇರೆ ಟೈಪ್ಸ್ ಇದೆಯಂತೆ. ಹಾಗಿದ್ರೆ ಬರೆಯುವ ನೆಕ್ಸ್ಟ್ ಸೈಡ್ ಹೆಡ್ಡಿಂಗ್, ಟೈಪ್ಸ್ ಆಫ್ ಮಿರರ್ಸ್. ಬೇರೆ ಬೇರೆ ಟೈಪ್ಸ್ ಇದೆ, ಟೈಪ್ಸ್ ಆಫ್ ಮಿರರ್ಸ್. ಯಾವ್ದಂತೆ? ನಾನು ಇದನ್ನ ಈ ತರ ಕ್ಯಾಟಗರೈಸ್ ಮಾಡ್ತೀನಿ.
ನನ್ನ ಪ್ರಕಾರ ಹಿಂಗೆ ಒಂದು ಪ್ಲೇನ್ ಮಿರರ್. ಫಸ್ಟ್ ಕ್ಯಾಟಗರಿ ಯಾವ ಮಿರರ್ ಅಂತೆ? ಪ್ಲೇನ್ ಮಿರರ್. ಸೆಕೆಂಡ್ ಕ್ಯಾಟಗರಿ ಸ್ಫೆರಿಕಲ್ ಮಿರರ್, ಆರ್ ಇದನ್ನ ಕರ್ವ್ಡ್ ಮಿರರ್ ಅಂತ ಸುಮ್ಮನೆ ಹೇಳ್ತೀನಿ. ಕರ್ವ್ಡ್ ಮಿರರ್ ಅಂತ. ಈ ಸ್ಫೆರಿಕಲ್ ಮಿರರ್ ಅಗೇನ್ ಎರಡು ಕ್ಯಾಟಗರಿ ಇದೆ. ನಾನು ಇದನ್ನ 2A ಅಂದ್ರೆ ಫಸ್ಟ್ ಟೈಪ್. ಕಾನ್ಕೇವ್ ಮಿರರ್. ಏನ್ ಮಿರರ್ ಅಂತೆ? ಕಾನ್ಕೇವ್ ಮಿರರ್. ಇದರಲ್ಲಿ ಎರಡನೇ ಟೈಪ್ ಅಂತೆ ಕಾನ್ವೆಕ್ಸ್ ಮಿರರ್. ಹಾಗಿದ್ರೆ ಬೇಸಿಕಲಿ 3 ಟೈಪ್ಸ್ ಆಫ್ ಮಿರರ್ ಇದೆ ಅಂತ ಹೇಳಬಹುದು. ಯಾವುದು? ಪ್ಲೇನ್ ಮಿರರ್ ಒಂದು, ಕಾನ್ಕೇವ್ ಮಿರರ್ ಒಂದು, ಕಾನ್ವೆಕ್ಸ್ ಮಿರರ್ ಒಂದು. 3 ಟೈಪ್ಸ್ ಆಯ್ತಾ? ಪ್ಲೇನ್, ಕಾನ್ಕೇವ್, ಕಾನ್ವೆಕ್ಸ್, 3 ಟೈಪ್ ಆಫ್ ಮಿರರ್ಸ್ ಆಯ್ತು. ಅರ್ಥ ಆಯ್ತು ಅಂತ ಅನ್ಸುತ್ತೆ. ಪಾಸ್ ಮಾಡಿ ಬರ್ಕೊಳ್ಳಿ. ಈಗ ನಾವು ಮಿರರ್ ಬಗ್ಗೆ ಮಾತಾಡಿ ಆದ್ಮೇಲೆ ನಮ್ಮ ನೆಕ್ಸ್ಟ್ ಟಾಪಿಕ್ ಆಫ್ ಡಿಸ್ಕಷನ್ ಲಾಸ್ ಆಫ್ ರಿಫ್ಲೆಕ್ಷನ್. ಇದು ನೀವು ಹಳೆ ಕ್ಲಾಸಲ್ಲಿ ಓದಿದ್ದೀರಾ. ಹಳೆ ಕ್ಲಾಸಲ್ಲಿ ಅಂದ್ರೆ 8th ಗ್ರೇಡ್ ಅಲ್ಲಿ, NCERT 8th ಗ್ರೇಡ್ ಅಲ್ಲಿ ಓದಿರ್ತೀರಾ. ನೆನಪಿರಲ್ಲ. ಈಗ ನೀವು ಮನ್ಸಲ್ಲಿ ಅನ್ಕೋತೀರಾ, ಸರ್ ನಮ್ಗೆ ಈ ಅಕಾಡೆಮಿಕ್ ಇಯರ್ ಅಲ್ಲಿ ಇರೋ ವಿಷಯಗಳೇ ನೆನಪಿಲ್ಲ ಸರ್. ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಅಸ್ ಟು ರಿಮೆಂಬರ್ 2 years ಕಾಂಟೆಂಟ್ ವಿಚ್ ವಾಸ್ ಡಿಸ್ಕಸ್ 2 years ಬಿಫೋರ್? ಲಾಜಿಕ್ ಇದೆ ಕಣ್ರು, ನೀವು ಹೇಳೋದು. ನಾನು ಲಾಜಿಕ್ ಇಲ್ಲ ಅಂತ ಹೇಳಲ್ಲ. ಈ ವರ್ಷದ ನೆನಪಿಲ್ಲ ಸರ್, ಹಳೇದೆಲ್ಲ ನೆನಪಿರುತ್ತಾ? ಇರ್ಲಿ, ತೊಂದರೆ ಇಲ್ಲ. ನೋಡಿ ಇವಾಗ. ಹಾಗಾದ್ರೆ ನಾವು ನೆಕ್ಸ್ಟ್ ಮಾತಾಡೋ ಕಥೆ ಏನಂತೆ? ಲಾಸ್ ಆಫ್ ರಿಫ್ಲೆಕ್ಷನ್. ಲಾಸ್ ಆಫ್ ರಿಫ್ಲೆಕ್ಷನ್ ನೆನಪಿದೆ ಅನ್ಸುತ್ತೆ. ಎರಡು ಇದೆ, ಫಸ್ಟ್ ಲಾ, ಸೆಕೆಂಡ್ ಲಾ. ನಾನು ಆರ್ಡರ್ 1 ಆರ್ಡರ್ 2 ಹೇಗೆ, ಲೆಟ್ಸ್ ನಾಟ್ ಸ್ಕ್ರಾಚ್ ಅವರ್ ಹೆಡ್. ನಾನೇನ್ ಮಾಡ್ತೀನಿ, ನಾನೊಂದು ಸರ್ಫೇಸ್ ನ ತಗೊಂಡಿದ್ದೀನಿ. ಈಗ ನಮಗೆ ಗೊತ್ತು ಈ ಸರ್ಫೇಸ್ ಹೆಸರೇನು. ಈ ಸರ್ಫೇಸ್ ಹೆಸರು ಇದೊಂದು ರಿಫ್ಲೆಕ್ಟಿಂಗ್ ಸರ್ಫೇಸ್. ಇದಕ್ಕೊಂದು ಹೆಸರು ಇಡ್ತೀನಿ, PQ. ಒಂದು ನೇಮಿಂಗ್ ಕನ್ವೆನ್ಷನ್ ಮಾಡ್ತೀನಿ. PQ ಏನಂತೆ? PQ ಒಂದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಂತೆ. PQ ಈಸ್ ಅ ರಿಫ್ಲೆಕ್ಟಿಂಗ್ ಸರ್ಫೇಸ್. ಓಕೆನಾ? ಎಸ್ ಬಾಸ್. ಮಿರರ್ ಅಂತಾನು ಹೇಳ್ಬಹುದು. ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್, ಇದು ಸಿಲ್ವರ್ಡ್ ಸರ್ಫೇಸ್. ಗೊತ್ತಲ್ಲ ನಮಗೆ? ಎಸ್. ಈಗ ಈ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇದೆಯಲ್ಲ ಮಿರರ್, ನಾನು ಈ ಮಿರರ್ಗೆ ಒಂದು ನಾರ್ಮಲ್ ನ ಡ್ರಾ ಮಾಡ್ತೀನಿ. I have a colored chalk. ಸ್ಟ್ರೈಟ್ ಇದೆಯಾ? ಇದೆ. ಹಾಗಾದ್ರೆ ಇದಕ್ಕೊಂದು ಹೆಸರು ಕೊಡ್ತೀನಿ. ಇದಕ್ಕೇನು ಹೆಸರು ಕೊಡುವ? X. ಇದನ್ನ ಹೇಳುವ Y. ಹಾಗಾದ್ರೆ XY ಏನಂತೆ? XY ಅಂತೆ ನಾರ್ಮಲ್ ಟು PQ. ನಾರ್ಮಲ್ ಅಂದ್ರೆ ಅರ್ಥ ಪರ್ಪೆಂಡಿಕ್ಯುಲರ್ ಕಂಟ್ರೋ. ನೆನ್ಪಿಡ್ಕೊಳ್ಳಿ, ನಾರ್ಮಲ್ ಅಂದ್ರೆ ಅರ್ಥ ಏನಂತೆ? ಪರ್ಪೆಂಡಿಕ್ಯುಲರ್. ಈಗ ಉದಾಹರಣೆಗೆ ಇದೊಂದು ಸರ್ಫೇಸ್ ಇದೆ. ಈ ಸರ್ಫೇಸ್ಗೆ ನೋಡಿ, ಈ ಚಾಕ್ ಹೋಲ್ಡರ್ ಹಿಂಗೆ ಅನ್ಕೊಳ್ಳುವ. ಓಕೆ, ಈ ಸರ್ಫೇಸ್ಗೆ ಚಾಕ್ ಹೋಲ್ಡರ್ ಹೇಗೆ ನೋಡಿ, ಪರ್ಪೆಂಡಿಕ್ಯುಲರ್ ಆಗಿದೆಯಾ? ಓಕೆ, ಇದು ನಾರ್ಮಲ್. ವಿಷಯ ತಲೆಗೆ ಹೋಯ್ತಾ? ಹಾಗಾದ್ರೆ ಎನಿ ಲೈನ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ಸರ್ಫೇಸ್ ಇಸ್ ಕಾಲ್ಡ್ ನಾರ್ಮಲ್. ಹಾಗೆ ನಾರ್ಮಲ್ ನ ಡ್ರಾ ಮಾಡಿದ್ವಿ. ಈಗ ನಾನೇನ್ ಮಾಡ್ತೀನಿ, ಒಂದು ಲೈಟ್ ರೇನ ಕನ್ಸಿಡರ್ ಮಾಡ್ತೀನಿ. ಏನ್ ಕನ್ಸಿಡರ್ ಮಾಡ್ತಾ ಇದ್ದೀನಿ ಅಂತೆ? ಒಂದು ಲೈಟ್ ರೇ. ಐ ಪಿಕ್ ಅನದರ್ ಕಲರ್ಡ್ ಚಾಕ್ ಪೀಸ್. ಲೈಟ್ ರೇ. ಎಸ್, ಐ ಗಾಟ್ ಅ ಕಲರ್ಡ್ ಚಾಕ್. ಇದು ಸ್ಟ್ರೈಟ್ ಇದೆ ಅಂತ ಅನ್ಕೊಳ್ವಾ, ಆದಷ್ಟು ಸ್ಟ್ರೈಟ್ ಬರೆಯೋ ಒಂದು ಎಲ್ಲಾ ಪ್ರಯತ್ನ ಮಾಡ್ತೀನಿ. ನಾಟ್ ಬ್ಯಾಡ್ ಅಲ್ಲ, ಸ್ಟ್ರೈಟ್ ಆಗಿ ಬಂತು. ಎಸ್, ವೆರಿ ಗುಡ್. ವಿ ಪ್ರತಿ ವೆಲ್ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಮಾತಾಡಿದ್ವಿ. ಇಫ್ ದರ್ ಆರ್ ನೋ ಆರೋ ಮಾರ್ಕ್ಸ್, ಲೈಟ್ ರೇದು ಡೈರೆಕ್ಷನ್ ಗೊತ್ತಾಗಲ್ಲ, ಎಲ್ಲಿಂದ ಎಲ್ಲಿಗೆ ಪ್ರೊಪಗೇಟ್ ಆಗ್ತಿದೆ ಅಂತ. ಸೊ ಆರೋ ಮಾರ್ಕ್ ಇಸ್ ಕಂಪಲ್ಸರಿ. ನಾನು ಇದಕ್ಕೊಂದು ನೇಮಿಂಗ್ ಕನ್ವೆನ್ಷನ್ ಮಾಡ್ಕೋತೀನಿ. ನಾನು ಹೇಳ್ತೀನಿ ಇದು A, ಇದು B. ಹಾಗಿದ್ರೆ AB ಅಂದ್ರೆ ಏನಂತೆ? AB ಅಂತಂದ್ರೆ ಇನ್ಸಿಡೆಂಟ್ ಲೈಟ್ ರೇ ಅಂತೆ. ಏನಂತೆ? AB ಇನ್ಸಿಡೆಂಟ್ ಲೈಟ್ ರೇ. AB ಇನ್ಸಿಡೆಂಟ್ ಲೈಟ್ ರೇ. ಇವಾಗ
What is a mirror? A mirror is any smooth polished surface that can reflect light falling on it. ರಿಫ್ಲೆಕ್ಷನ್ ಅಂದ್ರೆ ಬೌನ್ಸಿಂಗ್ ಬ್ಯಾಕ್. ಅಂದ್ರೆ ನೋಡಿ, ಲೈಟ್ ಬಂತು, ಝಿಗ್ ಹಿಟ್ ಆಯ್ತು, ಹಿಟ್ಟಾಗಿದ್ ಲೈಟ್ ಏನಾಗುತ್ತೆ, ವಾಪಸ್ ಅದೇ ಮೀಡಿಯಂಗೆ ವಾಪಸ್ ಹೋಗುತ್ತೆ. ಇದನ್ನೇ ರಿಫ್ಲೆಕ್ಷನ್ ಅನ್ನೋದು. ನಾನು ಇದನ್ನ ಪುನಃ ಬ್ಲೂ ಕಲರ್ಲೆ ರೆಪ್ರೆಸೆಂಟ್ ಮಾಡ್ತೀನಿ. ಹಿಟ್ ಆಯ್ತು, ರಿಫ್ಲೆಕ್ಟ್ ಆಯ್ತು. ಇದನ್ನ ನಾನು ಸಿ ಅಂತ ಹೆಸರಿಡ್ತೀನಿ. ಹೆಚ್ಚು ಕಮ್ಮಿ ಸ್ಟ್ರೈಟ್ ಆಗೇ ಇದೆ, ನಾಟ್ ಬ್ಯಾಡ್. ಹಾಗಿದ್ರೆ ಬಿ ಸಿ ಏನಂತೆ, ರಿಫ್ಲೆಕ್ಟೆಡ್ ಲೈಟ್ ರೇ. ರಿಫ್ಲೆಕ್ಟೆಡ್ ಲೈಟ್ ರೇ ಬಿ ಸಿ ಅಂದ್ರೆ. ಓಕೆ ಅಲ್ವಾ, ವಿಷಯ ಅರ್ಥ ಆಯ್ತಲ್ವಾ? ಕಂಟಿನ್ಯೂ ಮಾಡಬಹುದಲ್ವಾ? ಎಸ್ ಸರ್, ಕಂಟಿನ್ಯೂ ಮಾಡಬಹುದು. ಈಗ ಇದನ್ನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಪ್ರಾಕ್ಟಿಕಲಿ ತೋರಿಸಬಹುದು ಈ ಲಾ ಆಫ್ ರಿಫ್ಲೆಕ್ಷನ್ ಹೇಗಾಗತ್ತೆ ಅಂತ. ಬಟ್ ಆಸ್ ಆಫ್ ನೌ ನಾನು ಪ್ರಾಕ್ಟಿಕಲಿ ತೋರಿಸಲ್ಲ. ಇನ್ಸ್ಟೆಡ್ ನಾನೇನ್ ಮಾಡ್ತೀನಿ, ಆಗ್ಲೇ ನಾನೊಂದು ಸರ್ಫೇಸ್ ತಗೊಂಡಿದ್ನಲ್ಲ, ಐ ಆಮ್ ಸರ್ಚಿಂಗ್ ದಟ್ ಸರ್ಫೇಸ್. ಆ ಸರ್ಫೇಸ್ ನ ತಗೊಂಡು ಇನ್ಸಿಡೆಂಟ್ ಲೈಟ್ ರೇ, ರಿಫ್ಲೆಕ್ಟೆಡ್ ಲೈಟ್ ರೇ ಹೆಂಗೆ ಅಂತ ಒಂದು ಎಕ್ಸ್ಪ್ಲನೇಷನ್. ಇದು ನಮ್ದು ಆಗ್ಲಿಂದು ಮಿರರ್. ಅಂದ್ರೆ ಮಿರರ್ ಅಲ್ಲ, ಇದು ಅಸ್ಯೂಮ್ ಮಾಡುದಲ್ಲ, ಮಿರರ್ ಅಂತಾನೆ ಇದೆ. ಇವಾಗ ಲೈಟ್ ರೇ ಬಂತು ನೋಡಿ, ಇದು ಒಂದು ಕೆಲಸ ಮಾಡುವ, ಹಿಂಗೆ ಇಟ್ಕೊಳ್ಳುವ. ಇಲ್ಲೊಂದು ಸರ್ಫೇಸ್ ಇದೆ, ಇದು ಇನ್ಸಿಡೆಂಟ್ ಲೈಟ್ ರೇ. ಟಿಂಗ್, ಹಿಟ್ ಆಯ್ತು. ಹಿಟ್ಟಾಗಿದ್ದ ಲೈಟ್ ರೇ ಏನಾಯ್ತು, ರಿಫ್ಲೆಕ್ಟ್. ಹಾಗಿದ್ರೆ ಹಿಂಗೆ ಹಿಟ್ಟಾಗಿ ರಿಫ್ಲೆಕ್ಟ್ ಆಗ್ತಿದೆ. ಇದು ಮಿರರ್ ಹೀಗಿದ್ರೆ, ಈ ಲೈಟ್ ರೇ ಹಿಂಗ್ ಬಂದ್ ನೋಡಿ, ಟಿಪ್ ಆಫ್ ದ ಪೆನ್ ಯಾವ ಕಡೆ ಹಿಡಿದೀನಿ ನೋಡಿ ನಾನು, ಮಿರರ್ ಕಡೆ. ಟಿಪ್ ಅಂದ್ರೆ ಈ ಡೈರೆಕ್ಷನ್ ಬರ್ತಾ ಇದೆ ಅಂತ ಅನ್ಕೊಳ್ಳುವ. ಹಿಟ್ ಆಯ್ತು, ಹಿಟ್ಟಾಗಿದ್ದ ಲೈಟ್ ರೇ ಏನಾಯ್ತು, ವಾಪಸ್ ಹೀಗೋಯ್ತು. ಹಿಟ್ ಆಯ್ತು, ಝುಗ್. ನನ್ನ ಕೈ ಕ್ಯಾಮ್ರಾ ಗಡ್ಡ ಆಗ್ತಿದೆ ಅನ್ಸುತ್ತೆ, ಅದಕ್ಕೆ ಐ ಆಮ್ ಸ್ಟ್ರಗ್ಲಿಂಗ್ ಅಷ್ಟೇನೆ. ಹಿಟ್ ಆಯ್ತು, ಹೀಗೆ ರಿಫ್ಲೆಕ್ಟ್ ಆಯ್ತು. ಅರ್ಥ ಆಯ್ತಲ್ವೇಂದ್ರ? ನೋಡಿ, ಹಿಂಗ್ ಇಟ್ಕೊಳ್ವ, ಕರೆಕ್ಟ್, ಕ್ಯಾಮ್ರಾ ಗಡ್ಡ ಆಗಲ್ಲ. ಈಗ ಹಿಟ್ ಆಯ್ತು, ಝುಗ್, ಹೀಗೆ ರಿಫ್ಲೆಕ್ಟ್ ಆಯ್ತು, ಝುಗ್. ಈಗ ಇಲ್ಲೊಂದು ಅದೇ ನಾರ್ಮಲ್ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ನಲ್ಲ, ಇದು ಹಿಂಗೆ ನೋಡಿ, ಇದು ಪರ್ಪೆಂಡಿಕ್ಯುಲರ್. ಈ ಚಾಕ್ ಹೋಲ್ಡರ್ ಹೇಗಿದೆ, ಪರ್ಪೆಂಡಿಕ್ಯುಲರ್ ಆಗಿದೆ. ಓ, ಕಷ್ಟ ಆಗುತ್ತೆ. ಪರವಾಗಿಲ್ಲ, ನಾಟ್ ಬ್ಯಾಡ್. ನೋಡಿ ಹಿಂಗೆ ಝಿಗ್ ಇನ್ಸಿಡೆಂಟ್ ಆಯ್ತು, ಝಿಗ್ ರಿಫ್ಲೆಕ್ಟ್ ಆಯ್ತು. ಈಗ ಈ ಚಾಕ್ ಹೋಲ್ಡರ್ ಮತ್ತೆ ಈ ಪೆನ್ ಮಧ್ಯೆ ಒಂದು ಆಂಗಲ್ ಇದೆಯಾ ನೋಡಿ. ಈ ಚಾಕ್ ಹೋಲ್ಡರ್ ಇಂದ ಪೆನ್ ಮಧ್ಯೆ ಒಂದು ಆಂಗಲ್ ಇದೆಯಾ? ಎಸ್. ನಾವ್ ಇದನ್ನ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತೀವಿ. ಮತ್ತೆ ಪುನಃ ಚಾಕ್ ಹೋಲ್ಡರ್ ಮತ್ತೆ ರಿಫ್ಲೆಕ್ಟೆಡ್ ರೇ ಅಲ್ವಾ ಇದು ಇಲ್ಲಿರೋದು, ಇದ್ರ ಮಧ್ಯೆ ಒಂದು ಆಂಗಲ್ ಇದೆಯಾ? ಇದನ್ನ ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತೀವಿ. ನೋಡಿ, ಇದು ಇನ್ಸಿಡೆಂಟ್ ರೇ, ಇಲ್ಲಿರೋ ಆಂಗಲ್, ಆಂಗಲ್ ಆಫ್ ಇನ್ಸಿಡೆನ್ಸ್. ಇದು ರಿಫ್ಲೆಕ್ಟೆಡ್ ರೇ, ಇಲ್ಲಿರೋ ಆಂಗಲ್, ಆಂಗಲ್ ಆಫ್ ರಿಫ್ಲೆಕ್ಷನ್. ಇದನ್ನ ಬರೆಯುವ ಡಯಾಗ್ರಾಮ್ ಅಲ್ಲಿ. ನಮ್ಮ ಮಿರರ್ ನ ಪಕ್ಕಕ್ಕಿಡುವ, ಲೈಟ್ ರೇಸ್ ನೆಲ್ಲ ಪಕ್ಕಕ್ಕಿಡುವ, ನಾವು ಈ ಆಂಗಲ್ಗಳನ್ನ ಮಾರ್ಕ್ ಮಾಡುವ. ಇಲ್ಲೊಂದು ಆಂಗಲ್ ಇದೆ. ಯಾವ್ದಂತ ಆಂಗಲ್ ಇದು? ಎ ಬಿ ಎಕ್ಸ್. ಆಂಗಲ್ ಎ ಬಿ ಎಕ್ಸ್. ಆಂಗಲ್ ಅಂತ ಬರೀರಿ, ಏಂಜಲ್ ಅಂತೆಲ್ಲ ಬರಿಬೇಡಿ. ಇದಕ್ಕೆ ನಾನು ಆಂಗಲ್ ಐ ಅಂತ ಹೆಸರು ಕೊಡ್ತೀನಿ. ಆಂಗಲ್ ಐ. ಎ ಇದೆ, ಎಕ್ಸ್ ಕನ್ಫ್ಯೂಸ್ ಆಗ್ಬೇಡಿ. ಇದು ಬೇರೆ ಬಣ್ಣ, ಇದು ಬೇರೆ ಬಣ್ಣ. ಇದು ನೋಡಿ, ಇಲ್ಲ ಆಂಗಲ್ ಝಿಗ್ 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 ಗೊತ್ತಾಗ್ತಿದೆ ಆಂಗಲ್. ಓಕೆ, ಆಂಗಲ್ ಐ ಏನಂತ ಇದಕ್ಕೆ ಹೆಸರು? ಆಂಗಲ್ ಆಫ್ ಇನ್ಸಿಡೆನ್ಸ್. ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಹೆಸರಂತೆ ಇದಕ್ಕೆ. ಇಲ್ಲೊಂದು ಆಂಗಲ್ ಸಬ್ಟೆಂಡ್ ಆಯ್ತಲ್ಲ, ಆಗ್ಲೇ ಹೇಳಿದೆ ಅಲ್ವಾ ನಾನು. ಇಲ್ಲೊಂದು ಝಿಗ್ 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 ಝಿಗ್, ಇದು ಆಂಗಲ್ ಆರ್. ಇದು ಯಾವ ಆಂಗಲ್ ಅಂತೆ? ಸಿ ಬಿ ಎಕ್ಸ್. ಸಿ ಬಿ ಎಕ್ಸ್. ಎ ಬಿ ಸಿ ನ? ಓ ನೋ, ಇದು ಎ ಬಿ ಎಕ್ಸ್. ಇದು ಸರ್ ನಾವೇ ಹೇಳಬೇಕು ಅನ್ಕೊಂಡಿದ್ವಿ ಸರ್, ಬಟ್ ನೀವೇ ಅಷ್ಟ್ರಲ್ಲಿ ಬರ್ದ್ರಿ ಸರ್. ಥ್ಯಾಂಕ್ಸ್ ಕಂಡ್ರು, ಸೋ ಸ್ವೀಟ್ ಆಫ್ ಯು. ಯು ಗೈಸ್ ಆರ್ ವೆರಿ ಬ್ರಿಲಿಯಂಟ್, ಥ್ಯಾಂಕ್ ಯು. ಆಂಗಲ್ ಆರ್, ಆಂಗಲ್ ಆರ್ ಸಿ ಬಿ ಎಕ್ಸ್. ಇದೇನಂತೆ? ಆಂಗಲ್ ಆಫ್ ರಿಫ್ಲೆಕ್ಷನ್. ಆಂಗಲ್ ಆಫ್ ರಿಫ್ಲೆಕ್ಷನ್. ವಿಷಯ ಅರ್ಥ ಆಯ್ತಾ? ಆಂಗಲ್ ಆಫ್ ಇನ್ಸಿಡೆನ್ಸ್, ಆಂಗಲ್ ಆಫ್ ರಿಫ್ಲೆಕ್ಷನ್. ಓಕೆ, ಇವಾಗ ಎಕ್ಸ್ಕ್ಯೂಸ್ ಮೀ, ಸಾರಿ. ಈಗ ನಾವಿಲ್ಲಿರುವಂತಹ ಎಲ್ಲಾ ಸಿಂಬಲ್ಸ್ ನ ಎಕ್ಸ್ಪ್ಲೇನ್ ಮಾಡಿದ್ವಿ, ಎಲ್ಲಾ ಟರ್ಮ್ಸ್ ನು ಬರ್ಕೊಂಡ್ವಿ. ಟರ್ಮ್ಸ್ ಅಂದ್ರೆ ಪಿ ಕ್ಯೂ ಅಂದ್ರೆ ಏನು, ಎಕ್ಸ್ ವೈ ಅಂದ್ರೆ ಏನು, ಎ ಬಿ ಏನು, ಬಿ ಸಿ ಏನು, ಆಂಗಲ್ಸ್ ಏನು ಎಲ್ಲ ಬರೆದ್ವಿ. ಪಾಸ್ ಮಾಡಿ ವಿಡಿಯೋನ ದಯವಿಟ್ಟು ಬರ್ಕೊಳ್ಳಿ ಒಂದ್ಸಲ. ಪ್ಲೀಸ್ ಪಾಸ್ ದ ವಿಡಿಯೋ and write down whatever is visible on the board.
ಹೋಪ್ ವಿಡಿಯೋ ಪಾಸ್ ಮಾಡಿ ಬೋರ್ಡ್ ಅದ್ರದ್ದು ಬರೆದ್ರಿ ಅಂತ ಅನ್ಸುತ್ತೆ. ಈಗ ಕಂಟಿನ್ಯೂ ಮಾಡುವ. ಈಗ ಲಾಸ್ ಬರಿಬೇಕು. ಎರಡಿದೆ. ಒಂದು ನಾನು ಸಿಂಪಲ್ ಒನ್ ಬರೆದು ಬಿಡ್ತೀನಿ ಫಸ್ಟ್. ಏನಂತೆ ಸಿಂಪಲ್ ಇದೆ ನನ್ನ ಪ್ರಕಾರ ಫಸ್ಟ್ ಲಾ ಇದು. ನನ್ನ ಪ್ರಕಾರ ಇದೆ ಫಸ್ಟ್ ಲಾ. ಏನಂತ ಇದು? ಆಂಗಲ್ ಆಫ್ ಇನ್ಸಿಡೆನ್ಸ್. Angle of incidence is always equal to angle of reflection. Angle of incidence is always equal to angle of reflection. ಇದು ಫಸ್ಟ್ ಲಾ ಅಂತೆ. ಅಂದ್ರೆ ನಾನು ಇದನ್ನ ಸಿಂಬಾಲಿಕಲಿ ಹಿಂಗ್ ಬರಿಬಹುದಾ? ಆಂಗಲ್ ಐ ಇಸ್ ಈಕ್ವಲ್ ಟು ಆಂಗಲ್ ಆರ್. ಇದು ಆಲ್ವೇಸ್ ಟ್ರೂ. ಇದು ನೆನ್ಪಿಟ್ಕೊಬೇಕು. ಇದು ಆಲ್ವೇಸ್ ಟ್ರೂ. ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಆಲ್ವೇಸ್ ಟ್ರೂ ಅಂತ ಇದು. ಈಗ ಇಲ್ಲಿ ಇನ್ನೊಂದು ಚಿಕ್ಕ ಟ್ವಿಸ್ಟ್ ಇನ್ ದ ಸ್ಟೋರಿ ಇದೆ. ಈಸ್ ಇಟ್ ಆಲ್ವೇಸ್ ಟ್ರೂ ಅಂದಾಗ ಪ್ಲೇನ್ ಸರ್ಫೇಸ್ಗೆ ಮಾತ್ರನ ಕರ್ವ್ಡ್ ಸರ್ಫೇಸ್ಗೂ ಆಗುತ್ತಾ? ಕರ್ವ್ಡ್ ಸರ್ಫೇಸ್ಗೂ ಆಗುತ್ತೆ. ಎನಿ ರೆಗ್ಯುಲರ್ ರಿಫ್ಲೆಕ್ಷನ್, ಯಾವುದೇ ರೆಗ್ಯುಲರ್ ರಿಫ್ಲೆಕ್ಷನ್ ಇದ್ರೂ ದಿಸ್ ಲಾ ಹೋಲ್ಡ್ಸ್ ಗುಡ್, ದಿಸ್ ರೂಲ್ ಹೋಲ್ಡ್ಸ್ ಗುಡ್. ಆಂಗಲ್ ಐ ಈಸ್ ಈಕ್ವಲ್ ಟು ಆಂಗಲ್ ಆರ್. ಈಗ ಆಂಗಲ್ ಐ ಎಲ್ ಮೆಜರ್ ಮಾಡೋದು ನಮಗೆ ಗೊತ್ತಾಯ್ತು, ಆಂಗಲ್ ಆರ್ ಎಲ್ ಮೆಜರ್ ಮಾಡೋದು ನಮಗೆ ಗೊತ್ತಾಯ್ತು. ಇದೇ ಫಸ್ಟ್ ಲಾ. ಬರ್ಕೊಳ್ಳಿ. ಆಂಗಲ್ ಐ ಈಸ್ ಈಕ್ವಲ್ ಟು ಆಂಗಲ್ ಆರ್. ಇಷ್ಟು ಬರ್ಕೊಂಡ್ರೆ ಸಾಕು. ಎಕ್ಸಾಮ್ ಅಲ್ಲಿ ಏನೋ ಸ್ಟೇಟ್ ಲಾಸ್ ಆಫ್ ರಿಫ್ಲೆಕ್ಷನ್ ಅಂತೆಲ್ಲ ಕೇಳಲ್ಲ. ಲಾ ಬರ್ಕೊಳ್ಳಿ. ಆಯ್ತಾ? ಹೋಗ್ಯಾ? ವಿ ಕ್ಯಾನ್ ಕಂಟಿನ್ಯೂ ಅಂತ ಅನ್ಸುತ್ತೆ. ಎಸ್, ಹಿಯರ್ ವಿ ಗೋ. ಈಗ ಏನ್ ಮಾಡುವ? ಓಕೆ, ಇದನ್ನೇ ಇರೇಸ್ ಮಾಡುವ. ಐ ಹ್ಯಾವ್ ದಿಸ್ ಇರೇಸರ್ ಅಂಡ್ ಐ ಹ್ಯಾವ್ ಇರೇಸ್ಡ್ ದಿಸ್. ನೆಕ್ಸ್ಟ್ ಸೆಕೆಂಡ್ ಲಾ. ಇದೊಂಚೂರು ಕಾಂಪ್ಲಿಕೇಟೆಡ್ ಅಂತ ಅನ್ಸುತ್ತೆ, ಬಟ್ ಕಾಂಪ್ಲಿಕೇಟೆಡ್ ಅಲ್ಲ. ನೋಡಿ, ದ ಇನ್ಸಿಡೆಂಟ್ ಲೈಟ್ ರೇ, the incident light ray, comma, the reflected light ray, the reflected light ray, and the normal drawn. Normal ಅಂದ್ರೆ ಏನು? perpendicular. ಹೇಳಿದ್ದೀನಿ ಹೌದಾ? Normal L, and the normal drawn at the point of incidence. Normal drawn at the point of incidence all lie on the same plane. The incident light ray. The incident light ray ಅಂದ್ರೆ ಯಾವುದು? ಇದು AB. The reflected light ray ಅಂದ್ರೆ ಯಾವುದು? BC. And the normal drawn at the point of incidence. ಇದು ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಂದ್ರೆ ಇದು. ಇಲ್ಲೊಂದು ಡ್ರಾ ಮಾಡಿದನಲ್ಲ ಲೈನ್, ಇದನ್ನ ಪರ್ಪೆಂಡಿಕ್ಯುಲರ್ ನ ಇದಕ್ಕೇನಂದೆ? ನಾರ್ಮಲ್. ಎಲ್ಲೋಯ್ತು? ನಾರ್ಮಲ್ ಡ್ರಾನ್ at the point of incidence all lie on a same plane. ಹೇಗಂತ ಇದು? ವಿಷಯ ಇಷ್ಟೇನೆ. ಸಿ ಪ್ಲೇನ್ ಇದು, ಹೌದಾ? ದಿಸ್ ಇಸ್ ಅ ಪ್ಲೇನ್. ಎಕ್ಸ್ ವೈ, ವೈ ಝೆಡ್, ಝೆಡ್ ಎಕ್ಸ್ ಇದನ್ನೆಲ್ಲ ಪ್ಲೇನ್ ಅಂತೀವಿ. ಇದೊಂದು ಪ್ಲೇನ್. ನಾರ್ಮಲ್ ನೋಡಿ, ಈ ಪ್ಲೇನ್ ಅಲ್ಲೇ ಇದೆಯಾ ನಾರ್ಮಲ್? ಆಗ್ಲೇ ಹೆಂಗೋ ಇಟ್ಕೊಂಡಿದ್ದೆ ನಾನು. ಹಿಂಗೆ ಹಿಂಗೆ ಹಿಂಗೆ. ನೋಡಿ, ಈ ಪ್ಲೇನ್ ಅಲ್ಲೇ ಇದೆಯಾ ನಾರ್ಮಲ್? ಅಂದ್ರೆ ಇಲ್ಲಲ್ಲ, ಇಲ್ಲಿ ಎಲ್ಲಾದ್ರೂ ಇರಬಹುದು ಇದು ಮಧ್ಯ. ಓಕೆ, ಸಿ ಇನ್ಸಿಡೆಂಟ್ ಲೈಟ್ ರೇ ಇಲ್ಲೇ ಬೀಳುತ್ತೆ ಅಂತಲ್ಲ, ಇಲ್ಲಿ ಎಲ್ಲಿ ಬಿದ್ರೂ ಆಗುತ್ತೆ. ಇದು ಪೂರ್ತಿ ಸರ್ಫೇಸ್ ಮಿರರ್, ಇದು ಇಲ್ಲಿ ಪೂರ್ತಿ ರಿಫ್ಲೆಕ್ಷನ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ನಾನು ಎಡ್ಜ್ ಹಿಡ್ಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ ಅರ್ಥ ಆಗ್ಲಿ ಅಂತ. ಓಕೆ, ಐಲ್ ಪಿಕ್ ದಿಸ್ ಪೆನ್ ಆಲ್ಸೋ. ನೋಡಿ, ಇದು ಇನ್ಸಿಡೆಂಟ್ ಲೈಟ್ ರೇ, ಇದು ನಾರ್ಮಲ್. ಇದೆಲ್ಲ ಈ ಪ್ಲೇನ್ ಅಲ್ಲೇ ಇರಬೇಕು. ನೋಡಿ, ನಾರ್ಮಲ್ ಇದೇ ಪ್ಲೇನ್ ಅಲ್ಲಿ ಇರುತ್ತೆ. ಇನ್ಸಿಡೆಂಟ್ ಲೈಟ್ ರೇನು ಇದೇ ಪ್ಲೇನ್ ಅಲ್ಲಿ ಹಿಟ್ ಆಯ್ತು. ರಿಫ್ಲೆಕ್ಟೆಡ್ ಲೈಟ್ ರೇ ಎಲ್ಲ ಇದೇ ಪ್ಲೇನ್ ಅಲ್ಲಿ ಇದೆ, ಹೌದಾ? ಇದು ಸೆಕೆಂಡ್ ಲಾ. ಹಾಗಾದ್ರೆ ಫಸ್ಟ್ ಲಾ, ಸೆಕೆಂಡ್ ಲಾ ಗೊತ್ತಾಯ್ತು. ಆಂಗಲ್ ಆಫ್ ಇನ್ಸಿಡೆನ್ಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್ ಒಂದು, ಇನ್ಸಿಡೆಂಟ್ ಲೈಟ್ ರೇ, ರಿಫ್ಲೆಕ್ಟೆಡ್ ಲೈಟ್ ರೇ ಅಂಡ್ ನಾರ್ಮಲ್ ಡ್ರಾನ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆಲ್ ಲೈ ಆನ್ ಸೇಮ್ ಪ್ಲೇನ್. ವಿಡಿಯೋನ ಪಾಸ್ ಮಾಡಿ ಬರ್ಕೊಳ್ಳಿ. ಸೆಕೆಂಡ್ ಲಾ ಕೂಡ ಬೇಕಿದ್ರೆ ವಿಡಿಯೋನ ಪಾಸ್ ಮಾಡಿ ಬರೀರಿ ಬೇಗ. ವಿಡಿಯೋ ಪಾಸ್ ಮಾಡಬೇಕು, ಬರೀಬೇಕು. ಓಕೆ, ಹಿಯರ್ ವಿ ಗೋ. ಈಗ ಒಂದು ಚಿಕ್ಕ ಡಿಸ್ಕಷನ್ ಮಾಡುವ. ಸುಮ್ಮನೆ ಒಂದು ನ್ಯೂಮರಿಕಲ್ ಥರ, ನ್ಯೂಮರಿಕಲ್ ಅಲ್ಲ ಅನ್ಕೊಳ್ಳುವ, ನ್ಯೂಮರಿಕಲ್ ಅಂತಾನೆ.
ಸಿ ಇಮ್ಯಾಜಿನ್ ಈಗ ಎಕ್ಸಾಮ್ ಅಲ್ಲಿ ನಿಮ್ಗೆ ಈ ತರದೊಂದು ಪಿಕ್ಚರ್ ಕೊಡ್ತಾರೆ, ಡಯಾಗ್ರಾಮ್. ಇದೊಂದು ನಾರ್ಮಲ್ ಅಂತ ಅನ್ಕೊಳ್ಳಿ. ಇಲ್ಲಿ ಲೈಟ್ ರೇ ಕೊಡ್ತಾರೆ, ಇಲ್ಲಿ ಆಂಗಲ್ ಬರೀತಾರೆ 30 ಡಿಗ್ರಿ ಅಂತ ಬರೀತಾರೆ. ಆಂಗಲ್ ಏನ್ ಬರೀತಾರೆ? ಆಂಗಲ್ 30 ಡಿಗ್ರಿ. ಕ್ವಶನ್ ಹಿಂಗಿರುತ್ತೆ, ಫೈಂಡ್ ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಇರುತ್ತೆ ಕ್ವಶನ್. ಇದಿರ್ತದೆ ಕ್ವಶನ್, ಫೈಂಡ್ ಆಂಗಲ್ ಆಫ್ ರಿಫ್ಲೆಕ್ಷನ್. ಗೆಸ್ ಮಾಡ್ತೀರಾ ಆನ್ಸರ್? ಗೆಸ್ ಮಾಡಾಯ್ತು ಸರ್. ಆಂಗಲ್ ಆಫ್ ರಿಫ್ಲೆಕ್ಷನ್ ಆರ್ ಇಸ್ ಈಕ್ವಲ್ ಟು 30 ಡಿಗ್ರಿ. ಇದೇ ಸರ್ ಆನ್ಸರ್. ಇದೆಲ್ಲ ನೀವು ಗೆಸ್ ಮಾಡಿದ್ದು? ಎಸ್ ಸರ್, ಇಲ್ಲಿ 30 ಡಿಗ್ರಿ ಕೊಟ್ಟಿದ್ರೆ ನಾವು 30 ಡಿಗ್ರಿ. ನೀವೇ ಹೇಳಿದ್ರಿ ಆಂಗಲ್ ಸೇಮ್ ಇರಬೇಕು. ಕರೆಕ್ಟ್ ಅಲ್ವಾ? ಎಕ್ಸಾಕ್ಟ್ಲಿ ರಾಂಗ್, ತಪ್ಪು. 30 ಡಿಗ್ರಿ ಆನ್ಸರ್ ಅಲ್ಲ. ಯಾಕೆ ಆನ್ಸರ್ ಅಲ್ಲ 30 ಡಿಗ್ರಿ? ಯಾಕಂದ್ರೆ ಅಲ್ಲಿ ಡಯಾಗ್ರಾಮ್ ನೋಡಿ, ಡಯಾಗ್ರಾಮ್ ಅಲ್ಲಿ ಕೊಟ್ಟಿರೋದು ಆಂಗಲ್ ಆಫ್ ಇನ್ಸಿಡೆನ್ಸ್ ಕೊಟ್ಟಿದಾರಾ? ಇಲ್ಲ, ಆಂಗಲ್ ಆಫ್ ಇನ್ಸಿಡೆನ್ಸ್ ಕೊಟ್ಟಿಲ್ಲ. ಇದು ಆಂಗಲ್ ಆಫ್ ಇನ್ಸಿಡೆನ್ಸ್. ನನಗೆ ಬ್ಲೂ ಕಲರ್ ಅಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ದಿಸ್ ಆಂಗಲ್ ಇಸ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಸರ್ ಇದ್ರ ವ್ಯಾಲ್ಯೂ ಕೊಟ್ಟೇ ಇಲ್ವಲ್ಲ, ಹಾಗಾದ್ರೆ ಕ್ವಶನ್ ತಪ್ಪಲ್ವಾ? ಅಲ್ಲ. ನಾನು ಆಗ್ಲೇ ಏನ್ ಹೇಳಿದೆ, ಇದೊಂದು ಸರ್ಫೇಸ್ ಆಗಿದ್ರೆ ಇಲ್ಲೊಂದು ನಾನು ಲೈನ್ ಡ್ರಾ ಮಾಡಿದ್ರೆ ಈ ಲೈನ್ಗೆ ಏನ್ ಹೆಸರು? ನಾರ್ಮಲ್. ನಾರ್ಮಲ್ ಅಂದ್ರೆ ಏನು? ಪರ್ಪೆಂಡಿಕ್ಯುಲರ್. ಹಾಗಿದ್ರೆ ಇವರಿಬ್ರು ಒಬ್ರಿಗೊಬ್ರು ಹೇಗಿರ್ತಾರೆ? ಪರ್ಪೆಂಡಿಕ್ಯುಲರ್ ಇರ್ತಾರೆ ಅಲ್ವಾ? ಪರ್ಪೆಂಡಿಕ್ಯುಲರ್ ಅಂದ್ರೆ ಎಷ್ಟು ಆಂಗಲ್ ಸಬ್ಟೆಂಡ್ ಮಾಡುತ್ತೆ? 90 ಡಿಗ್ರೀಸ್ ಆಂಗಲ್ ಸಬ್ಟೆಂಡ್ ಮಾಡ್ತು. ಈ ಆಂಗಲ್ ಎಷ್ಟಿರುತ್ತಂತೆ? ಟೋಟಲ್ ಆಂಗಲ್ 90 ಡಿಗ್ರಿ. ಈ 90 ಡಿಗ್ರಿ ಆಂಗಲ್ ಅಲ್ಲಿ ಇಲ್ಲೊಂದು ಲೈಟ್ ಆಲ್ರೆಡಿ ಇದೆಯಾ? ಹಿಂಗೆ ಈ ಆಂಗಲ್ ಎಷ್ಟಂತೆ? 30 ಡಿಗ್ರಿ. ಈ ಆಂಗಲ್ 30 ಆದ್ರೆ ಆಬ್ವಿಯಸ್ಲಿ ಆಂಗಲ್ ಎಷ್ಟಿರ್ಬೇಕು? 60 ಡಿಗ್ರಿ. ಈಸ್ ದಟ್ ಕ್ಲಿಯರ್? ಹಾಗಿದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಅವ್ರು ಕೊಟ್ಟೇ ಇಲ್ಲ, ಅದು ನಾನೇ ಕಂಡು ಹಿಡಿಬೇಕು ಈಗ ಫಸ್ಟ್. ಇದು 60 ಡಿಗ್ರಿ. ಇದು ಯಾವ ಆಂಗಲ್? ಇದು ಆಂಗಲ್ ಐ. ಆಂಗಲ್ ಐ 60 ಡಿಗ್ರಿ ಆದ್ರೆ ಆಬ್ವಿಯಸ್ಲಿ ಆಂಗಲ್ ಆರ್ ಇಸ್ ಈಕ್ವಲ್ ಟು 60 ಡಿಗ್ರಿ. ಈಸ್ ದಟ್ ಕ್ಲಿಯರ್? ಅರ್ಥ ಆಯ್ತಾ? ಪಾಸ್ ಮಾಡಿ ಬರ್ಕೊಳ್ಳಿ, ಪಾಸ್ ಮಾಡಿ ಬರ್ಕೊಳ್ಳಿ. ಇವಾಗ ಇದೇ ರೀತಿ ಇನ್ನೊಂದು ಸಿಂಪಲ್ ಲೆಕ್ಕ ಮಾಡುವ, ಟಕ್ ಅಂತ. ಸುಮ್ಮನೆ ನಾನು ವ್ಯಾಲ್ಯೂ ಬರ್ತೀನಿ, ಹಳೇದು ಹಂಗೆ ಇರಲಿ ಬೇಡ. ಐ ಜಸ್ಟ್ ರೈಟ್ ಡೌನ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ದಿಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್, ದಿಸ್ ಇಸ್ ನಾರ್ಮಲ್. ಇಲ್ಲೊಂದು ಲೈಟ್ ರೇ ಇನ್ಸಿಡೆಂಟ್ ಆಯ್ತಂತೆ, ಇಲ್ಲೇ ಆಂಗಲ್ ಕೊಟ್ಟಿದ್ದಾರೆ ಅಂತ ಅನ್ಕೊಳುವ. ಸೇ ಇದನ್ನ 50 ಡಿಗ್ರಿ ಅಂತ ಅನ್ಕೊಳ್ಳುವ. ಸೇಮ್ ಕ್ವೆಶ್ಚನ್, ಫೈಂಡ್ ಆಂಗಲ್ ಆಫ್ ರಿಫ್ಲೆಕ್ಷನ್. ಆಂಗಲ್ RS2 ಅಂತ ಕಂಡುಹಿಡಿತಿದ್ದಾರೆ. ಫಸ್ಟ್ ಏನ್ ಮಾಡಬೇಕು? ನೋಡ್ಬೇಕು, ಈಸ್ ದಿಸ್ ಆಂಗಲ್ ಆಫ್ ಇನ್ಸಿಡೆನ್ಸ್? ಅಲ್ಲ. ಇದು 50 ಆದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಾಗಿರುತ್ತೆ? ಅಗೇನ್ ಇದು ಪರ್ಪೆಂಡಿಕ್ಯುಲರ್, ಟೋಟಲ್ ಆಂಗಲ್ 90 ಡಿಗ್ರಿ. 90 ಇಲ್ಲಿ 50 ಸಬ್ಟ್ರಾಕ್ಟ್ ಮಾಡಿದ್ರೆ what am I left with? I am left with 40 degree. ಹಾಗಾದ್ರೆ I is 40 degree. If I is 40 degree, what is R? R is also 40 degree. ಅರ್ಥ ಆಯ್ತು ಅಂತ ಅನ್ಸುತ್ತೆ. ಸರಿ ಹೇ ಯಾ ತಪ್ಪ ಹೇ? ದಿಸ್ ಇಸ್ ಸರಿ ಹೇ. ಪಾಸ್ ಮಾಡಿ ಬರೀರಿ, ಪಾಸ್ ಮಾಡಿ ಬರೀರಿ. ನಾನು ಎರೇಸ್ ಮಾಡ್ತೀನಿ. ಆನ್ಲೈನ್ ಕ್ಲಾಸ್ ಒಂದು ಅಡ್ವಾಂಟೇಜ್ ಅಲ್ವಾ? ಅಂದ್ರೆ ಈ ತರ ಆನ್ಲೈನ್ ಅಲ್ಲಿ ಇದ್ರೆ ಏನು ಎಲ್ಲರೂ ಬರೆಯೋ ತನಕ ನಾನು ಕಾಯೋದೇ ಬೇಡ. ನಾನು ನನ್ನಷ್ಟಕ್ಕೆ ಬರೆದು ಕಂಟಿನ್ಯೂ ಮಾಡ್ತಾ ಇರಬಹುದು. ನೀವೇನ್ ಮಾಡ್ತೀರಾ? ಇನ್ ಬಿಟ್ವೀನ್ ಪಾಸ್ ಮಾಡ್ತೀರಾ, ಬೇಕಾದನ್ನ ಬರೀತೀರಾ, ಆಮೇಲೆ ಪ್ಲೇ ಮಾಡ್ತೀರಾ. ಓಕೆ, ಇದು ಲಾಸ್ ಆಫ್ ರಿಫ್ಲೆಕ್ಷನ್ ಆಯ್ತು. ಮುಂದೆ ಹೋಗುವ. ಎಸ್, ಹಿಯರ್ ವಿ ಗೋ. ಓಕೆ, ಈಗ ವಾಪಸ್ ನಮ್ಮ ಡಿಸ್ಕಷನ್ ಮಿರರ್ಸ್ ಕಂಟಿನ್ಯೂ ಆಗಬೇಕು. ಮಿರರ್ಸ್ ಬಗ್ಗೆ ಮಿರರ್ಸ್ ಡಿಸ್ಕಷನ್ ಕಂಟಿನ್ಯೂ ಆಗೋದಕ್ಕಿಂತ ಮುಂಚೆ ನಾವು ಕೆಲವು ರೂಲ್ಸ್ ಬಗ್ಗೆ ತಿಳ್ಕೊಬೇಕು. ಈ ರೂಲ್ಸ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಈ ಡಿಸ್ಟೆನ್ಸ್ಗಳನ್ನ ಮೆಜರ್ ಮಾಡಲಿಕ್ಕೆ, ಮತ್ತೆ ಕೆಲವು ಫಾರ್ಮುಲಾಗಳನ್ನ ಡಿರೈವ್ ಮಾಡಲಿಕ್ಕೆ, ಮತ್ತೆ ಕೆಲವು ಫಾರ್ಮುಲಾಗಳಲ್ಲಿ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಇದು ಒಂದು ಪ್ರಾಕ್ಟೀಸ್, ಇದು ಪದ್ಧತಿ. ಇದಕ್ಕೆ ಹೆಸರು ಸೈನ್ ಕನ್ವೆನ್ಷನ್. ಏನಂತ ಇದಕ್ಕೆ ಹೆಸರು? ಸೈನ್ ಕನ್ವೆನ್ಷನ್. NCERT ಈ ಆರ್ಡರ್ ಅಲ್ಲಿ ಇಲ್ಲ. ಸೈನ್ ಕನ್ವೆನ್ಷನ್ ಇಷ್ಟು ಬೇಗ ಇಂಟ್ರೊಡ್ಯೂಸ್ ಆಗಿಲ್ಲ. ಬಟ್ ನಾನು ಸೈನ್ ಕನ್ವೆನ್ಷನ್ ಹೇಳ್ಕೊಂಡ್ರೆ ನನಗೆ
ಒಂದು ಫ್ಲೋ ಸಿಗುತ್ತೆ, ಈಸಿಯಾಗಿ ನಿಮ್ಗೂ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಸೈನ್ ಕನ್ವೆನ್ಷನ್ ಪದ್ಧತಿ ಅಷ್ಟೇ, ಅದೊಂದು ಪ್ರಾಕ್ಟೀಸ್ ಇದು. ಇದನ್ನ ಯಾಕೆ ಯೂಸ್ ಮಾಡ್ತೀವಿ? ಡಿರೈವೇಶನ್ಗಳು ಈಸಿ ಆಗ್ಲಿ ಅಂತ, ನ್ಯೂಮರಿಕಲ್ಸ್ ಬೇಗ ಸಿಗ್ಲಿ ಅಂತ, ಆ ಥರ ತಿಳ್ಕೊಳ್ಳಿ. ಇದು ಯಾಕೆ, ಏನು, ಹೇಗೆ ಅಂತ. ಲೆಟ್ಸ್ ನಾಟ್ ಸ್ಕ್ರಾಚ್ ಅವರ್ ಹೆಡ್. ಈಗ 10th ಸ್ಟ್ಯಾಂಡರ್ಡ್ಗೆ ಲೆಟ್ಸ್ ನಾಟ್ ಸ್ಕ್ರಾಚ್ ಅವರ್ ಹೆಡ್. ನಾವು ಇದನ್ನ ಅಪ್ಲಿಕೇಶನ್ ತರ ಯೂಸ್ ಮಾಡ್ತಾ ಇದೀವಿ. ಏನ್ ನೋಡ್ರ, ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ಕ್ವಾಡ್ರೆಂಟ್ಸ್ ಎಲ್ಲ ಬರ್ದಿರ್ತೀರ ಅಲ್ವೇಂದ್ರ? ಕ್ವಾಡ್ರೆಂಟ್ಸ್, ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್ ಅದೆಲ್ಲ ಬರ್ದಿರ್ತೀರ. ಇಲ್ಲೂ ಹಂಗೆ ಅದೇ ವಿಷಯ. ಈಗ ಮ್ಯಾಥ್ಸ್ಗೆ ಹೋಗ್ತೀನಿ ನಾನು. ನಿಮ್ಮ ಮ್ಯಾಥ್ಸ್ ಕ್ಲಾಸಲ್ಲಿ ನಿಮ್ಮ ಮ್ಯಾಥ್ಸ್ ಟೀಚರ್ ಇರ್ತಾರೆ, ಕ್ವಾಡ್ರೆಂಟ್ ಅಂತ ಬರ್ಸಿರ್ತಾರೆ. ಬರ್ಸಿ ಇದನ್ನ ಏನಂತಿರ್ತಾರೆ? ಪಾಸಿಟಿವ್ ಎಕ್ಸ್ ಆಕ್ಸಿಸ್, ಇದೇನು ನೆಗೆಟಿವ್ ಎಕ್ಸ್ ಆಕ್ಸಿಸ್, ಇದೇನು ಪಾಸಿಟಿವ್ ವೈ ಆಕ್ಸಿಸ್, ಇದೇನು ನೆಗೆಟಿವ್ ವೈ ಆಕ್ಸಿಸ್. ಹೌದಾ? ಎಕ್ಸ್ ಮೈನಸ್ ಎಕ್ಸ್, ವೈ ಮೈನಸ್ ವೈ, ಇದನ್ನು ಬರ್ಸಿರ್ತಾರೆ. ಹೀಗೆ ಬರ್ಸ್ಯಾರಲ್ಲ? ಓಕೆ. ಸಿ, ಇದು ಓ. ಓ ಅಂದ್ರೆ ಏನು? ಆರಿಜಿನ್. ಅಂದ್ರೆ ನಮ್ಮ ಎಲ್ಲಾ ಮೆಜರ್ಮೆಂಟ್ಸ್ ಶುರುವಾಗುವಂತ ಒಂದು ರೆಫರೆನ್ಸ್ ಪಾಯಿಂಟ್. ಹೌದಾ? ಈಗ ನೀವು ಬರ್ದಿರ್ತೀರ ಮ್ಯಾಥ್ಸ್ ಅಲ್ಲಿ 0 +1 +2 ಅಂತೆಲ್ಲ ಬರ್ದಿರ್ತಾರೆ. ಈ ಕಡೆ -1 -2 ಅಂತೆಲ್ಲ ಬರ್ದಿರ್ತೀರಾ. ಈ ಕಡೆ ಪುನಃ +1 +2, ಈ ಕಡೆ ಪುನಃ -1 -2 ಸೊ ಆನ್ ಎಲ್ಲ ಬರ್ದಿರ್ತೀರಾ ಅಲ್ಲ? ನೋಡಿ, ಹಾಗೆ ಒಬ್ಸರ್ವ್ ಮಾಡ್ತೀನಿ ನಾನು. ಆರಿಜಿನ್ ಇಂದ ರೈಟ್ ಸೈಡ್ ಇರೋ ವ್ಯಾಲ್ಯೂಸ್, ಆರಿಜಿನ್ ಇಂದ ರೈಟ್ ಸೈಡ್ ಇರೋ ವ್ಯಾಲ್ಯೂಸ್ ಎಲ್ಲ ಏನಿದೆ? ಪಾಸಿಟಿವ್ ಇದೆಯಾ? ಎಸ್. ಆರಿಜಿನ್ ಇಂದ ಲೆಫ್ಟ್ ಸೈಡ್ ಇರೋ ವ್ಯಾಲ್ಯೂಸ್ ಏನಿದೆ? ಆರಿಜಿನ್ ಇಂದ ಲೆಫ್ಟ್ ಸೈಡ್ ಇರೋ ವ್ಯಾಲ್ಯೂಸ್ ಎಲ್ಲ ನೆಗೆಟಿವ್ ಇದೆಯಾ? ಇದೆ ಸರ್. ಈ ಆಕ್ಸಿಸ್ ಇದೆಯಲ್ವಾ, ಎಕ್ಸ್ ಆಕ್ಸಿಸ್, ಈ ಎಕ್ಸ್ ಆಕ್ಸಿಸ್ ಇಂದ ಮೇಲಿರೋ ಎಲ್ಲ ವ್ಯಾಲ್ಯೂಸ್ ಏನಿದೆ? ಚಿಚಿ +y ಎಲ್ಲ ಪಾಸಿಟಿವ್ ಇದೆ. ಈ ಎಕ್ಸ್ ಆಕ್ಸಿಸ್ ಇಂದ ಕೆಳಗಿರೋ ವ್ಯಾಲ್ಯೂಸ್ ಎಲ್ಲ ಏನಿದೆ? ನೆಗೆಟಿವ್ ಇದೆ. ಇದು ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ಯೂಸ್ ಮಾಡಿದ ಕನ್ವೆನ್ಷನ್. ಇಲ್ಲೂ ಇದೇ ಕನ್ವೆನ್ಷನ್ ಕಂಡ್ರೆ ಯೂಸ್ ಮಾಡೋದು, ಸೇಮ್ ಟು ಸೇಮ್. ಫಸ್ಟ್ ರೂಲ್ ಏನಪ್ಪ? ಈಗ ಹಿಂಗ, ಓಕೆ, ಈಗ ನಿಮ್ ಟೀಚರ್ ಹೇಳ್ತಾರೆ 2, -3 ಬೇಡಪ್ಪ, ಸಿಂಪಲ್ ಮಾಡುವ, +2, +3 ಮಾರ್ಕ್ ಮಾಡು ಅಂತ ಹೇಳ್ತಾರೆ. ನೀವು ಟೀಚರ್ ಕೇಳ್ತೀರಾ, ಮೇಡಮ್ ಆರಿಜಿನ್ ಇಂದ +2 ಮಾರ್ಕ್ ಮಾಡ್ಬೇಕಾ, ಮೇಡಮ್ ಆರಿಜಿನ್ ಇಂದ +3 ಮಾರ್ಕ್ ಮಾಡ್ಬೇಕಾ ಅಂತ ಕೇಳ್ತೀರಾ. ನಿಮ್ ಟೀಚರ್ಗೆ, ಮೇಡಮ್ಗೆ, ಸರ್ಗೆ ಕೇಳಲ್ಲ. ಇಟ್ ಇಸ್ ಕಾಮನ್ ಸೆನ್ಸ್. ಅಂದ್ರೆ ನಮಗೆ ಗೊತ್ತಾಗ್ಬಿಟ್ಟಿದೆ ಇದು. ಏನು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಟೀಚರು, ಪ್ರತಿ ಮೆಜರ್ಮೆಂಟ್ ಒಂದ್ ಕಡೆಯಿಂದ ಶುರು ಆಗ್ಬೇಕು, ರೆಫರೆನ್ಸ್ ಪಾಯಿಂಟ್, ಆ ರೆಫರೆನ್ಸ್ ಪಾಯಿಂಟ್ ನ ಆರಿಜಿನ್ ಅಂತ ಹೇಳ್ತೀವಿ. ಹಾಗೆ +2 ಇಲ್ಲಿಂದ ಜಿಗ್ +2 ಮಾರ್ಕ್ ಮಾಡ್ತೀವಿ, +3 1 2 3 +3 ಮಾರ್ಕ್ ಮಾಡ್ತೀವಿ. ಹೌದಾ? ಅದೇ ಅಂದ್ರೆ ಎವ್ರಿ ಮೆಜರ್ಮೆಂಟ್ ಶುಡ್ ಸ್ಟಾರ್ಟ್ ಫ್ರಮ್ ಆರಿಜಿನ್. ಇಲ್ಲೂ ಇದೇ ರೂಲ್ ಕಂಡ್ರು, ಸೇಮ್. ನಾನು ಇಲ್ಲಿ ಆರಿಜಿನ್ ಅಂತ ಹೇಳಲ್ಲ, ಇಲ್ಲಿ ನಾನು ಎರಡು ಬೇರೆ ಸಿಂಬಲ್ಸ್ ಯೂಸ್ ಮಾಡ್ತೀನಿ. ಒಂದು P, ಒಂದು O. ಓರ್ ಓ ಅಂತ ಬರಿಬೇಡ್ರು, P ಆರ್ O. ಇಲ್ಲಿ P ಅಂದ್ರೆ ಏನಂತೆ? P ಅಂದ್ರೆ ಅರ್ಥ ಪೋಲ್ ಆಫ್ ದ ಮಿರರ್. P ಅಂದ್ರೆ ಏನಂತೆ ಅರ್ಥ? ಪೋಲ್ ಆಫ್ ದ ಮಿರರ್. P ಅಂದ್ರೆ. O ಅಂದ್ರೆ ಆಪ್ಟಿಕಲ್ ಸೆಂಟರ್ ಆಫ್ ಲೆನ್ಸ್. ಆಪ್ಟಿಕಲ್ ಸೆಂಟರ್ ಆಫ್ ಲೆನ್ಸ್. O ಅಂದ್ರೆ ಇದೇನು? ಪೋಲ್ ಆಫ್ ದ ಮಿರರ್ ಅಂದ್ರೆ ಏನು? ಆಪ್ಟಿಕಲ್ ಸೆಂಟರ್ ಅಂದ್ರೆ ಏನು? ಇದನ್ನ ಟೆಕ್ನಿಕಲಿ ನೋಡುವ, ಕಮಿಂಗ್ ವಿಡಿಯೋಸ್ ಅಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡುವ. ಸದ್ಯಕ್ಕೆ P ಅಂದ್ರೆ ಪೋಲ್ ಆಫ್ ದ ಮಿರರ್, O ಅಂದ್ರೆ ಆಪ್ಟಿಕಲ್ ಸೆಂಟರ್ ಆಫ್ ದ ಲೆನ್ಸ್. ಸಿ, ಫಸ್ಟ್ ರೂಲ್ ಹಿಂಗಿರುತ್ತೆ. ರೂಲ್ ನಂಬರ್ 1, measure every distance. Measure every distance from P or O. ಪ್ರತಿಯೊಂದು ಡಿಸ್ಟೆನ್ಸ್ ನ P ಇಲ್ಲ O ಇಂದಾನೆ ಮೆಜರ್ ಮಾಡಬೇಕು. ನಾವಿಲ್ಲಿ ಪ್ರತಿಯೊಂದು ಡಿಸ್ಟೆನ್ಸ್ ನ ಆರೆಂಜ್ ನ ಮೆಜರ್ ಮಾಡೋದ್ವಲ್ಲ, ಅದೇ ತರ ಇಲ್ಲಿ ಪ್ರತಿಯೊಂದು ಡಿಸ್ಟೆನ್ಸ್ P ಇಲ್ಲ O ಇಂದಾನೆ ಮೆಜರ್ ಮಾಡಬೇಕು. ರೂಲ್ ನಂಬರ್ 1. ಇನ್ನೊಂದು ಅನ್ಟೋಲ್ಡ್ ರೂಲ್ ಇದೆ ಕಂಡ್ರು. ಅನ್ಟೋಲ್ಡ್ ರೂಲ್ ಅಂದ್ರೆ ಇದು ಗ್ರೇಡ್ 10 ಅಲ್ಲಿ ಮಾತ್ರ ಅಪ್ಲೈ ಮಾಡಿ. ಗ್ರೇಡ್ 12 ಅಲ್ಲಿ ಇದು ಅಪ್ಲೈ ಮಾಡಿದ್ರೆ ನಿಮ್ಗೆ ಕೆಲವು ಸಿಚುವೇಶನ್ಸ್ ಅಲ್ಲಿ ಆನ್ಸರ್ ಸರಿಗ್ ಬರದೇ ಇರಬಹುದು. ಇಲ್ಲೊಂದು ಅನ್ಟೋಲ್ಡ್ ರೂಲ್ ಏನು ಅಂದ್ರೆ, ಲೆಟ್ಸ್ ಅಸ್ಯೂಮ್ object or source is to
ಲೆಫ್ಟ್ ಆಫ್ ಪೋಲ್ ಆರ್ ಆರಿಜಿನ್. ಅಂದ್ರೆ ಲೆಫ್ಟ್ ಸೈಡ್ ಇಲ್ಲೇ ಇರುತ್ತೆ ಯಾವತ್ತು, ಇಲ್ಲೇ ಆಬ್ಜೆಕ್ಟ್ ಹಿಂಗ್ ಬರೆಯುವ, ಆಬ್ಜೆಕ್ಟ್ ಯಾವತ್ತು ಆಬ್ಜೆಕ್ಟ್ ಇಲ್ಲೇ ಇರುತ್ತೆ. ಲೈಟ್ ರೇಸ್ ಇಲ್ಲಿಂದಾನೇ ಈ ಕಡೆ ಬರುತ್ತೆ. ಇದು ಅಸಂಪ್ಷನ್. ಅಂದ್ರೆ ನಮ್ 10th ಸ್ಟ್ಯಾಂಡರ್ಡ್ ಅಲ್ಲಿ ಬರುವಂತ ಎಲ್ಲಾ ನ್ಯೂಮರಿಕಲ್ಗಳಲ್ಲಿ ಈ ತರ ಅಸಂಪ್ಷನ್ ಮಾಡ್ಕೊಂಡೇನೆ ನಾವ್ ಈ ಸೈನ್ ಕನ್ವೆನ್ಷನ್ ಬರೀತಾ ಇರೋದು. ಈಸ್ ದಟ್ ಕ್ಲಿಯರ್? ಲೈಟ್ ರೇಸ್ ಲೆಫ್ಟ್ ಇಂದ ರೈಟ್ ಗೆ ಬರ್ತಾ ಇದೆ, ಆಬ್ಜೆಕ್ಟ್ ಆರ್ ಸೋರ್ಸ್ ಆಫ್ ಲೈಟ್ ಲೆಫ್ಟ್ ಸೈಡ್ ಅಲ್ಲೇ ಇದೆ, ಹಿಂಗೆ ಅಸ್ಯೂಮ್ ಮಾಡ್ಕೊಬೇಕು. ಈಸ್ ದಟ್ ಕ್ಲಿಯರ್? ಸೊ ಆಬ್ಜೆಕ್ಟ್ ಆರ್ ಸೋರ್ಸ್ ಆಫ್ ಲೈಟ್ ಎಲ್ಲಿದೆಯಂತೆ? ಲೆಫ್ಟ್ ಸೈಡ್ ಅಲ್ಲೇ ಇದೆ. ಲೈಟ್ ರೇಸ್ ಎಲ್ಲಿಂದ ಎಲ್ಲಿಗೆ ಬರ್ತಿದೆಯಂತೆ? ಲೆಫ್ಟ್ ಇಂದ ರೈಟ್ ಗೆ ಬರ್ತಾ ಇದೆ ಲೈಟ್ ರೇಸ್. ಈಗ ನೋಡಿ ಸೆಕೆಂಡ್ ರೂಲ್. ಸೆಕೆಂಡ್ ರೂಲ್ ಏನಂತೆ? ಎವರಿ ಡಿಸ್ಟೆನ್ಸ್, every distance measured to right, every distance measured to right is positive. ಅಂದ್ರೆ ಇಲ್ಲಿಂದ ಈ ಕಡೆ ಬರೋ ಎಲ್ಲಾ ಮೆಜರ್ಮೆಂಟ್ಸ್ ಪಾಸಿಟಿವ್. ನೋಡಿ ಇದೇ ತರ ಆಯ್ತಾ? ಎಸ್. ಇದೊಂಚೂರು ಸ್ಪೀಡ್ ಅಪ್ ಮಾಡುವ ಇವಾಗ. ಎವರಿ ಡಿಸ್ಟೆನ್ಸ್ ಮೆಜರ್ಡ್ ಟು ಲೆಫ್ಟ್ ಈಸ್ ನೆಗೆಟಿವ್. ಡಿಟ ಈ ಕಡೆ ಇರೋ ಎಲ್ಲಾ ಡಿಸ್ಟೆನ್ಸ್ ನೆಗೆಟಿವ್. ಇದರ ತರಾನೇ ಆಯ್ತಾ? ಬರಿತಾ ಇರಿ, ಪಾಸ್ ಮಾಡಿ ಬರಿತಾ ಇರಿ, ಪಾಸ್ ಮಾಡಿ ಬರೀರಿ. ಫೋರ್ತ್ ರೂಲ್, ಹೈಟ್ಸ್ ಮೆಜರ್ಡ್ ಅಪ್ವರ್ಡ್, ಹೈಟ್ಸ್ ಮೆಜರ್ಡ್ ಅಪ್ವರ್ಡ್ ಪಾಸಿಟಿವ್. ಇಲ್ಲಿಂದ ಮೇಲೆ ಮೆಜರ್ ಮಾಡೋ ಎಲ್ಲ ಹೈಟು ಪಾಸಿಟಿವ್. ಈ ತರನೇ ಆಯ್ತಾ? ನೆಕ್ಸ್ಟ್ ಐದನೇದು, ಹೈಟ್ಸ್ ಮೆಜರ್ಡ್ ಡೌನ್ವರ್ಡ್ ನೆಗೆಟಿವ್, ಹೈಟ್ಸ್ ಮೆಜರ್ಡ್ ಡೌನ್ವರ್ಡ್ ನೆಗೆಟಿವ್. ಸೊ ಇಷ್ಟು 4 ವಿಷಯ ನೆನ್ಪಿಡ್ಕೊಬೇಕು. ಫಸ್ಟ್ ಅನ್ಟೋಲ್ಡ್ ರೂಲ್ ನೆನ್ಪಿಡ್ಕೊಬೇಕು. ಸರಿ, 4 ವಿಷಯ ಅಲ್ಲ, 5 ವಿಷಯ. ಅನ್ಟೋಲ್ಡ್ ರೂಲ್ ಏನು? ಲೆಟ್ಸ್ ಅಸ್ಯೂಮ್ ಆಬ್ಜೆಕ್ಟ್ ಸೋರ್ಸಸ್ ಟು ಲೆಫ್ಟ್. ಇಲ್ಲಿಂದಾನೆ ಲೈಟ್ ರೇಸ್ ಬರ್ತಾ ಇದೆ. ಲೈಟ್ ರೇಸ್ ನೋಡಿ ಹಿಂಗೆ ಬರ್ತಾ ಇದೆ, ಇಲ್ಲಿಂದ ಹಿಂಗೆ ನಿಮ್ಮ ಲೆಫ್ಟ್ ಇಂದ ನಿಮ್ಮ ರೈಟ್ ಗೆ ನೋಡಿ ಹಿಂಗ್ ಬರ್ತಿದೆ ಲೈಟ್ ರೇಸ್. ಓಕೆ, ನೆಕ್ಸ್ಟ್ ಮೆಜರ್ ಎವರಿ ಡಿಸ್ಟೆನ್ಸ್ ಫ್ರಮ್ ಪಿ ಆರ್ ಓ. ಇಲ್ಲಿಂದಾನೆ ಮೆಜರ್ ಮಾಡಬೇಕು. ಎವರಿ ಡಿಸ್ಟೆನ್ಸ್ ಟು ರೈಟ್ ಪಾಸಿಟಿವ್, every distance to left negative, heights measured upward positive, heights measured downward negative. So pause ಮಾಡಿ ಇದನ್ನ ಬರ್ಕೊಳ್ಳಿ. ಸೊ ಇವತ್ತಿನ ನಮ್ಮ ಡಿಸ್ಕಷನ್ ಅಲ್ಲಿ ಅಂದ್ರೆ ಸೋ ಫಾರ್ ನಾವು ಲಾಸ್ ಆಫ್ ಮಿರರ್ ಬಗ್ಗೆ ಮಾತಾಡಿದ್ವಿ, ಲಾಸ್ ಆಫ್ ರಿಫ್ಲೆಕ್ಷನ್ ಬಗ್ಗೆ ಮಾತಾಡಿದ್ವಿ, ಮತ್ತೆ ಸೈನ್ ಕನ್ವೆನ್ಷನ್ ಬಗ್ಗೆ ಮಾತಾಡಿದ್ವಿ. ಮುಂದಿನ ಡಿಸ್ಕಷನ್ ಅಲ್ಲಿ ನಾವು ಇನ್ನು ಇದ್ರ ಬಗ್ಗೆ ಕಲಿತಾ ಹೋಗುವ, ಸೈನ್ ಕನ್ವೆನ್ಷನ್ ನ ಯೂಸ್ ಮಾಡಿಕೊಂಡು ಹೊಸ ಫಾರ್ಮುಲಾಗಳನ್ನ ಕಲಿಯುವ. ಸೊ ನೆಕ್ಸ್ಟ್ ವಿಡಿಯೋ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಸಿ ಯು, ಬಾಯ್ ಬಾಯ್, ನಮಸ್ತೆ.